ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ನೀಟ್ 2023 ರಿಸಲ್ಟನ್ನು ವೇಟ್ ಮಾಡ್ತಾ ಇದ್ರು, ಫಸ್ಟ್ ರೌಂಡ್ ರಿಸಲ್ಟನ್ನು ವೇಟ್ ಮಾಡ್ತಾ ಇದ್ರು, ಫಸ್ಟ್ ರೌಂಡ್ ರಿಸಲ್ಟ್ ಅಂತೂ ಅನೌನ್ಸ್ ಆಗಿಲ್ಲ ಇದುವರೆಗೂ, ಇನ್ಮೇಲೆ ಆಗ್ಬೋದು. ಬಟ್ UGCET 2023 ಶುಲ್ಕದ ವಿವರಗಳನ್ನು ಡೀಟೇಲ್ ಆಗಿ ಇವತ್ತು KE ಅವರು ಕೊಟ್ಟಿರುವಂಥದ್ದು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ KE ಅವರಿಗೆ, ಅಥವಾ ಇನ್ಮೇಲೆ ಮಾಡ್ಕೋತೀನಿ, ದಯವಿಟ್ಟು ಟ್ರೈನ್ ಹೋದ ಮೇಲೆ ಟಿಕೆಟ್ ಕೊಟ್ಟರೆ ಏನು ಉಪಯೋಗ ಆಗ್ತದೆ? ಹೌದಾ? ಟ್ರೈನ್ ಹೋಗ್ತಾ ಇದ್ದಾಗ ಹೋಗೋದಕ್ಕಿಂತ ಮುಂಚೆನೇ ಟಿಕೆಟ್ ಕೊಟ್ಟರೆ ಬಹಳ ಒಳ್ಳೆಯದು. ಸೊ ಇದನ್ನೇ ಇಲ್ಲಿ ಅಪ್ಲೈ ಮಾಡಿದರೆ, ಸೊ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ UGCET 2023 ಶುಲ್ಕದ ವಿವರಗಳನ್ನ ಕೊಟ್ಟರೆ ಆವಾಗ ನಾವೇನಾದರೂ ಡಿಸಿಷನ್ ತೊಗೊಳ್ಬೋದು, ನಮ್ಮ ಒಂದು ರೇಂಜಲ್ಲಿ ಈ ಒಂದು ಶುಲ್ಕ ಇದೆಯಾ ಅಂಥೇಳಿ. ಬಟ್ ಆ್ಯಸ್ ಯೂಶ್ವಲ್ ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಸೊ ನೋಡಿ, ಇಲ್ಲಿ ನೋಡ್ತಾ ಹೋಗ್ಬೋದು ಕೆಟಗರೀಸ್. ಗೌರ್ಮೆಂಟ್ ಕಾಲೇಜಲ್ಲಿ 40,860 ಇದೆ. SNQ ಕೋಟಾ ಅಂಡರ್ ಬಂದರೆ ಅಂತಂದ್ರೆ ನಿಮಗೆ 21,360 ರೂಪೀಸ್ ಆಗ್ತದೆ. SC/ST ಆ್ಯನುವಲ್ ಇನ್ಕಮ್ ಅಪ್ ಟು 2.5 ಲ್ಯಾಕ್ ಇರ್ಬೋದು, ಅಪ್ ಟು 10 ಲ್ಯಾಕ್ ಇರ್ಬೋದು. ನಿಮಗೆ ಫೀಸ್ ಸ್ಟ್ರಕ್ಚರ್ 750 ರೂಪೀಸ್ ಇದೆ. ಕ್ಯಾಟಗರಿ 1 ಆ್ಯನುವಲ್ ಇನ್ಕಮ್ ಅಪ್ ಟು 2.5 ಲ್ಯಾಕ್ ಇದ್ದವರಿಗೆ 21,360 ರೂಪೀಸ್ ಇದೆ. ಅದೇ ರೀತಿ ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಇರ್ಬೋದು, ಅಥವಾ VTU ರೀಜನಲ್ ಕಾಲೇಜಸ್ ಇರ್ಬೋದು. VTU ರೀಜನಲ್ ಕಾಲೇಜಸ್ ಅಂತಂದರೆ VTU ಅಂಡರ್ ಯಾವ್ಯಾವ ಕಾಲೇಜ್ ಬರ್ತದೆ ಆ ಕಾಲೇಜಸ್ ಅಷ್ಟೇ. ಸೊ ಅದಾದಮೇಲೆ ಟೈಪ್ 1 ಅನ್ಎಡೆಡ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಎಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್. ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ್ಯಾವುದು ಅನ್ಎಡೆಡ್ ಮೈನಾರಿಟಿ ಅಂತೇಳಿ ಎಲ್ಲ ಲೀಸ್ಟನ್ನು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಗೊತ್ತಿರ್ತದೆ ನಿಮಗೆ. ಆಲ್ರೆಡಿ ಫೀಸ್ ಸ್ಟ್ರಕ್ಚರ್ ಕೂಡ ಬಂದಿರ್ತದೆ. ಬಟ್ 96,574. ಟೈಪ್ 2 ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಎಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ 1,04,265 ಆಗಿದೆ. ಡೀಮ್ಡ್ ಯೂನಿವರ್ಸಿಟಿ ಅಂತದ್ದು. ಸೊ 96,570 ರೂಪೀಸ್ ಆಗಿದೆ. ಉಳಿದಿರುವಂಥದ್ದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು ಬಿ ಫಾರ್ಮಾ ಕೋರ್ಸಸ್ಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ 14,780 ಇದೆ. ಅನ್ಎಡೆಡ್ ಕಾಲೇಜ್ಗಳಲ್ಲಿ 26,750 ಇದೆ. ಇನ್ನು ಅನ್ಎಡೆಡ್ ಕಾಲೇಜ್ ಫಾರ್ಮಾ ಡಿ ಕೋರ್ಸ್ 67,750 ಇದೆ. ಇನ್ನು ಫಾರ್ಮ್ ಸೈನ್ಸ್ ಕೋರ್ಸ್ ಅಂತ ನಾವೇನು ಹೇಳ್ತೀವಿ, ಸೊ BSc ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಇದ್ದರೆ, ಸೊ ದಟ್ ಈಸ್ 33,475. ಇನ್ನು BVSc ಕೋರ್ಸ್ ಅಂದರೆ ವೆಟರ್ನರಿ ಬ್ಯಾಚುಲರ್ ಇನ್ ವೆಟರ್ನರಿ ಮಾಡಬೇಕು ಅಂತಂದರೆ 69,700 ಇದೆ. ಸೊ 33,300 BFSc ಇದೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಮೇಲ್ಗಡೆ ಕೊಟ್ಟಿರುವಂಥ ಫೀಸಲ್ಲಿ ಇಂಜಿನಿಯರಿಂಗ್ದವರಿಗೆ 10,610, ಅಥವಾ ಆರ್ಕಿಟೆಕ್ಚರ್ದವರಿಗೆ 11,260, ಅಥವಾ ಬಿ ಫಾರ್ಮದವರಿಗೆ 5,500, ಅಥವಾ ಫಾರ್ಮಾ ಡಿದವರಿಗೆ 4,700 ಇನ್ಕ್ಲೂಡ್ ಆಗಿದೆ. ಯೂನಿವರ್ಸಿಟೀಸ್ ಫೀಸ್ ಇನ್ಕ್ಲೂಡ್ ಆಗಿದೆ. ಯಾಕೆ ಗೊತ್ತಿರಬೇಕು ಅಂತಂದರೆ, ನೀವು ನಾಳೆ ರಿಸಲ್ಟನ್ನು ನೋಡಿಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳ್ಳುವಂಥ ಸಂದರ್ಭದಲ್ಲಿ ಸೊ ಅವರೇನಾದರೂ ನಿಮಗೆ ಈ ಯೂನಿವರ್ಸಿಟಿ ಫೀಸ್ ಅಂತ ತುಂಬಿ ಅಂತ ಕೇಳಿದರೆ ನೀವು ಇದನ್ನು ತೋರಿಸ್ಬೇಕಾಗ್ತದೆ. ಅದಾದಮೇಲೆ ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಏನಿದೆ, ಅಪಾರ್ಟ್ ಫ್ರಮ್ ದಿಸ್ 650 ರೂಪೀಸ್ ಎಕ್ಸ್ಟ್ರಾ ತಗೋತಾರೆ. ಇನ್ನು 10,000 ಆಸ್ ಅದರ್ ಫೀಸ್ ಏನಿದೆ ಅದು ಗೌರ್ಮೆಂಟ್ ಮತ್ತು ಏಡೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಲ್ರೆಡಿ ಇದು ಇನ್ಕ್ಲೂಡ್ ಆಗಿದೆ, ಇಲ್ಲಿ ಇನ್ಕ್ಲೂಡ್ ಆಗಿದೆ. ಇನ್ನು 20,000 ರೂಪಾಯಿ ಆಸ್ ಅದರ್ ಫೀಸ್ ಏನು ತಗೋತಾರೆ, ಸೊ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ರಿಮೆಂಬರ್, ಇನ್ಕ್ಲೂಡ್ ಆಗಿದೆ. ಬಟ್ ಒಂದು ಅಂದರ್ಕಿ ಬಾತ್ ಹೇಳ್ಬಿಡ್ತೀನಿ, ಇದು ಏನೇ ಇನ್ಕ್ಲೂಡ್ ಆದರೂ ಕೂಡ ನೀವು ಕಾಲೇಜಿಗೆ ಹೋದ ಮೇಲೆ ಅವರೇನು 30,000, 40,000, 50,000, 1 ಲಕ್ಷ ಏನು ಕೇಳ್ತಾರೆ ಅದು ನೀವು ಕೊಡಬೇಕಾಗ್ತದೆ. ಸೊ ನಿಮಗೆ ಆ ಕಾಲೇಜ್ ಸೀಟ್ ಬೇಕು ಅಂದರೆ ಕೊಡಬೇಕಾಗ್ತದೆ, ಇಲ್ಲ ಅಂದರೆ ಇಲ್ಲ. ಬಟ್ ಆ ಒಂದು ಸಂದರ್ಭದಲ್ಲಿ ನೀವು ಅಡಗತ್ತರಿಯಲ್ಲಿ ಸಿಕ್ಕಿಕೊಂಡಿರುವಂತ ಹೇಳ್ತೀವಲ್ಲ, ಸೊ ಆ ರೀತಿ ಆಗಿಬಿಡ್ತೀರಿ. ಅಂದರೆ ಆ ಕಡೆನೂ ಹೋಗೋಂಗಿಲ್ಲ, ಈ ಕಡೆನೂ ಹೋಗೋಂಗಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬಿಟ್ಟಿರ್ತೀರಿ. ಕಾಲೇಜಲ್ಲಿ ಫೀಸ್ ಜಾಸ್ತಿ ಅಂತ ಗೊತ್ತಾದ್ಮೇಲೆ ಅದನ್ನ ಬಿಟ್ಟು ಬಂದ್ರಿ ಅಂತಂದರೆ 1 ವರ್ಷ ನಿಮ್ಮದು ವೇಸ್ಟ್ ಆಗ್ತದೆ. ಆ ಒಂದು ಕೋರ್ಸ್ ಮಾಡಬೇಕು ಅಂತ ಕನಸನ್ನು ಕಂಡಿರ್ತೀರಿ, ಆ ಕನಸು ನನಸಾಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಸೊ ಕೊಟ್ಟು ಬಂದುಬಿಡ್ತಾರೆ. ಈ ರೀತಿ ಪೇರೆಂಟ್ಸ್ಗಳು ಮಾಡ್ತಾರೆ ಅಂತ ಗೊತ್ತಿದೆ ಅವರಿಗೆ, ನಿಮ್ಮ ಒಂದು ವೀಕ್ನೆಸ್ ಗೊತ್ತಿದೆ. ಅದಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ, ಕಾಲೇಜಸ್ಗೆ ಹೋಗ್ಬಿಟ್ಟು ಸೊ ಹೋದಾಗ ನಿಮಗೆ ಇವೆಷ್ಟೆಲ್ಲ ಫೀಸ್ ಬಿಟ್ಟು, ಇದು KEL ಪೇ ಮಾಡುವಂಥದ್ದು, ನೀವು ಇದನ್ನು ಬಿಟ್ಟು ಕೂಡ ಎಕ್ಸ್ಟ್ರಾ ಕೇಳ್ತಾರೆ. ಹಾಗೆ ಎಕ್ಸ್ಟ್ರಾ ಕೇಳಿದಾಗ ನೀವು ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವು ಹೇಳ್ಬೋದು, ಸರ್ ನಾನು ಕಂಪ್ಲೇಂಟ್ ಮಾಡ್ತೀನಿ, KE ಕಂಪ್ಲೇಂಟ್ ಮಾಡ್ತೀನಿ, ಗೌರ್ಮೆಂಟಿಗೆ ಕಂಪ್ಲೇಂಟ್ ಮಾಡ್ತೀನಿ. ಯಾರು ಏನೂ ಕೇಳೋದಿಲ್ಲ. ಯಾಕಂದರೆ ನಿಮಗೆ ಆ ಸಂದರ್ಭದಲ್ಲಿ ಒಂದು ಕಾಲೇಜ್ ಸೀಟ್ ಬೇಕಾಗ್ತದೆ, ಗೊತ್ತಿರಲಿ. ಸೊ ಅದಕ್ಕೆ ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವು ಡೈರೆಕ್ಟಾಗಿ ಹೋಗ್ತೀರಿ, ಅಡ್ಮಿಷನ್ ಮಾಡಿಸ್ಕೊಂಡು ಬರ್ತೀರಿ. ಸೊ ಅದಾದಮೇಲೆ KE ಅವರು ದೊಡ್ಡದಾಗಿ ನಿಮಗೊಂದು ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ಎಕ್ಸ್ಟ್ರಾ ಫೀಸ್ ಏನಾದ್ರು ತೊಗೊಂಡ್ರೆ ಹಾಕಿ ಅಂತ ಹೇಳ್ತಾರೆ. ನೀವು ಟೈಪ್ ಮಾಡ್ತೀರಿ, ನೀವು ಟೈಪ್ ಮಾಡಿದಷ್ಟೇ ಬಂತೆ ಹೊರತು ಯಾವುದೇ ರೀತಿ ಆ್ಯಕ್ಷನ್ಸ್ಗಳು ಇದರಲ್ಲಿ ಆಗೋದಿಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಕಾಲೇಜಸ್ಗಳು ಏನಿದೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ರಾಜಕೀಯ ಮುಖಂಡರುಗಳ ಅಂಡರ್ ಇದೆ. ಅದಕ್ಕಾಗಿ ಗೌರ್ಮೆಂಟಲ್ಲಿ ನೀವು ಏನೇ ಕಂಪ್ಲೇಂಟ್ ಮಾಡಿದರೂ ಕೂಡ ಬರೋದಿಲ್ಲ. ಇಟ್ ಈಸ್ ಆಫ್ ನೋ ಯೂಸ್. ಬಟ್ ಇರಲಿ, ಹಾಗೇನಾದ್ರು ಮಾಡಬೇಕು ಅಂದರೆ ಮಾಡ್ಬೋದು, ಮಾಡ್ಕೊಳ್ಳಿ. ಆದರೆ ಸೊ ಇಷ್ಟು ಫೀಸನ್ನು ನೀವು ರೆಡಿ ಇಟ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಇದು ಈಗ ತಾನೇ ರಿಲೀಸ್ ಮಾಡಿರುವಂಥದ್ದು. ಸೊ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಿರುವಂಥದ್ದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.